ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲ ಫುಲ್ ಸ್ಟೋರಿ ಪೂರ್ತಿ ಚೆನ್ನಾಗಿದೆ. ಚೆನ್ನಾಗಿದೆ. ಫೈಟ್ ಎಲ್ಲ ಇಷ್ಟ ಆಗಿದೆ. ಚೆನ್ನಾಗಿದೆ ಸರ್. ಇಲ್ಲ ಸೂರ್ಯ ಚೆನ್ನಾಗಿದೆ, ಫೈಟ್ ಎಲ್ಲ ಚೆನ್ನಾಗಿದೆ ಸೂಪರ್ ಸೂಪರ್ ಬ್ರೋ. ಎಲ್ಲ ಚೆನ್ನಾಗಿದೆ. ಅದೇ ಅವೇರ್ನೆಸ್ ಬಗ್ಗೆ ಮಾಡಿದ್ದಾರೆ. ರೌಡಿಸಮ್ದು ಹೆಂಗಿದೆ ಏನಿಂತ ಚೆನ್ನಾಗಿದೆ ನೋಡ್ಬೋದು ಬ್ರೋ. ಸಖತ್ತಾಗಿದೆ ಬ್ರೋ. ನನಗೆ ಸಿನಿಮಾ ಫುಲ್ ಇಷ್ಟ ಆಯಿತು ಬ್ರೋ. ಒಂದು ಅವೇರ್ನೆಸ್ ಇದೆ ಅಲ್ಲ ರೌಡಿಸಮ್ ಬಗ್ಗೆ. ಸೂಪರ್ ಆಗಿದೆ ಬ್ರೋ, ಬೇರೆ ಲೆವೆಲ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಬ್ರೋ. ಎಲ್ಲ ಸೀನ್ಸು ಚೆನ್ನಾಗಿದೆ. ಏನು ರೌಡಿಸಮ್ ಸರ್ ಪಿಕ್ಚರ್ ಚೆನ್ನಾಗಿದೆ ಸರ್. ಕನ್ನಡ ಜನ ನಮ್ದು ಎಲ್ಲ ಜನ ನೋಡ್ಬೇಕು ಸರ್. ನಮ್ಮದು ಹುಬ್ಳಿ ಸರ್. ಹುಬ್ಳಿಗೆ ನಾನು ಹೋಗೋದ ಟ್ರೈನ್ ತಪ್ಪಿಸಿ ಫಿಲ್ಮ್ ನೋಡಿ ಸರ್. ಇವರು ದುಡ್ಡು ಭಾಳ ಹಾಕ್ಯಾರ ಸರ್. ಸೂರ್ಯ ಅವರು ದುಡ್ಡು ಭಾಳ ಖರ್ಚು ಮಾಡ್ಯಾರ ಸರ್. ಈ ಪಿಕ್ಚರ್ ಹಿಟ್ ಆಗ್ಬೇಕು ಸರ್. ನಮ್ಮ ಕನ್ನಡ ಜನತೆ ಎಲ್ಲರೂ ನೋಡ್ಬೇಕು ಸರ್. ಹಿಟ್ ಆಗ್ಬೇಕು ಸರ್. ಚಿತ್ರ ನೋಡಿದೆ, ಚೆನ್ನಾಗಿದೆ ಸರ್. ಈಗ ಸೂರ್ಯಣ್ಣ ಅಂತ ಅಂದರೆ ನಾನೇನೋ ಒಂದು ಇನ್ನೂ ಅಂತ ತಿಳ್ಕೊಂಡೆ. ಬಟ್ ರೌಡಿಸಮ್ ಅಂತ ತೆಗೆದಿದ್ದಾರೆ. ಈಗಿನ ಟ್ರೆಂಡಲ್ಲಿ ಬರ್ತಾ ಇರೋದು ರೌಡಿಸಮ್ ಓದ್ತಾರೆ. ಬಟ್ ಏನಂದರೆ ರೌಡಿ ಹೆಂಗೆ ಉದ್ಭವ ಆಗ್ತಾರೆ, ರೌಡಿ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಹುಡ್ದಾಗಿಂದ ಬರೋದಿಲ್ಲ. ಕಾಲ ಅವ್ರಿಗೆ ತಕ್ಕನಂತೆ ತಗೊಬಂದಾಗ ಅವರು ರೌಡಿಸಮ್ಲಿ ಎಷ್ಟೇ ಒಳ್ಳೆಯವರಾಗಿದ್ದರೂ ಅವರ ಒಂದು ಸಂಸಾರದಲ್ಲಿರ್ಬೋದು, ಒಂದು ಒಳ್ಳೆಯದೋ ಕೆಟ್ಟದೋ ಏನೋ ಒಂದಾದಾಗ ಅವ್ರು ರೌಡಿಸಮಲ್ಲಿ ಬೆಳೀತಾರೆ. ನಾವು ಹೇಳ್ತೀವಿ ರೌಡಿಗಳೆಲ್ಲ ಅಂತ ಹೇಳಿದ್ರೆ ಹಂಗೆ ಹಿಂಗೆ ಅಂತ. ರೌಡಿಗಳು ರೌಡಿಗಳಾಗಿ ಬರೆಯೋದಿಲ್ಲ. ಇದೇನು ಅಂದರೆ ಅವರ ಒಂದು ಪ್ರಾಬ್ಲಮ್ಗಳು ಅದು ಇದೆಲ್ಲ ಅವ್ರ ಮೇಲೆ ಕ್ರಿಯೇಟ್ ಆದಾಗ ಅವ್ರು ರೌಡಿಗಳು ಬೆಳೀತಾರೆ. ಆ ಥರ ಚೆನ್ನಾಗಿ ತೆಗೆದಿದ್ದಾರೆ. ಸೂರ್ಯಣ್ಣ ಪಿಕ್ಚರ್ ನೋಡಿರಿ, ನಾನು ಎಂತೆಂಥ ರೌಡಿಸಮ್ ಪಿಕ್ಚರ್ಗಳೆಲ್ಲ ನೋಡಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ. ಆ ಥರದ್ದು ಏನಿಲ್ಲ. ಇದರಲ್ಲೆಲ್ಲ ಪಾತ್ರಗಳನ್ನ ಮಾಡಿರೋರೆಲ್ಲ ಚೆನ್ನಾಗಿದ್ದಾರೆ. ಕಂಟೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಫಿಲಮ್ಮು ನೋಡ್ಬೋದು, ಚೆನ್ನಾಗಿದೆ. ಇಷ್ಟು ನಾನು ಹೇಳ್ಬೋದು. ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ, ಬಂದು ನೋಡಿ. ಚೆನ್ನಾಗಿದೆ. ಅನ್ನದೇ ಸ್ಟ್ಯಾಂಡ್ ಓಡುತ್ತೆ. ಸೂಪರ್ ಚೆನ್ನಾಗಿದೆ, ಬಂದು ನೋಡಿ. ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೂಪರ್ ಆಗಿತ್ತು. ಕನ್ನಡ ಇಂಡಸ್ಟ್ರಿಯಲ್ಲಿ ರೀಸೆಂಟಾಗಿ ಬಂದಿರೋ ಒಂದು ರೌಡಿಸಮ್ ಮೂವಿ. ಅದು ಸೋಷಿಯಲ್ ಓರಿಯೆಂಟ್ ಆಗಿದೆ. ಮಕ್ಕಳು ಮನೆಯಲ್ಲಿ ಒಂದು ಚಿಕ್ಕ ಚಿಕ್ಕ ಮಾತಿಗೆ ಹೋಗ್ಬಿಟ್ಟು ಬೇರೆಯವ್ರು ಹೊಡೆದಾಡ್ಬಿಟ್ಟು ಅದರಿಂದ ಕೋರ್ಟು ಕೇಸು ಅದು ಇದು ಅಂತ ಏನೇ ಇದೆ ಅದು ಈ ಮೂವಿಯಲ್ಲಿ ಪೂರ್ತಿ ಇದೆ. ಆ್ಯಕ್ಚುಲಿ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ 3ನೇ ಮೂವಿ. ರಿಯಲ್ ಗ್ಯಾಂಗ್ಸ್ಟರ್ಸ್ನೆಲ್ಲ ಹಾಕೊಂಡು ಯೂಸ್ ಮಾಡಿರೋದು. ಒಂದು ಬಂದ್ಬಿಟ್ಟು ಓಮು, ಇನ್ನೊಂದು ಬಂದ್ಬಿಟ್ಟು ಕರಿಯಾ ನಮ್ಮ ಬಾಸ್ ಅವ್ರದ್ದು. ಅದಾದ್ಮೇಲೆ ಬಂದಿರೋದೇ ಸೂರ್ಯಣ್ಣ ಮೂವಿ. ರಿಯಲ್ ಗ್ಯಾಂಗ್ಸ್ಟರ್ಸ್ ಎಲ್ಲ ಇದೆ. ಮೂವಿ ಅಂತೂ ಚೆನ್ನಾಗಿದೆ. ನಮ್ಮ ಕರ್ನಾಟಕದವ್ರಿಗೆ ಅಂತಲೇ ಮಾಡಿರೋ ಮೂವಿ. ಬಂದು ಸಪೋರ್ಟ್ ಮಾಡಿ ಮೂವಿನ ಬೆಳೆಸಿ. ಕನ್ನಡ ಜನತೆ ಆಶೀರ್ವಾದಕ್ಕೆ ಒಂದು ಮೂವಿನ ಬೆಳೆಸ್ತಂದರೆ ಆ ಮೂವಿ ಸೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಎಲ್ಲ ಕನ್ನಡ ಜನತೆ ಬರಬೇಕು, ಸೂರ್ಯನ ಮೂವಿನ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಬ್ರೋ. ಪರವಾಗಿಲ್ಲ ನೋಡು, ಚೆನ್ನಾಗೈತೆ. ಸೂಪರ್ ಚೆನ್ನಾಗಿದೆ. ಸೂರ್ಯನದು ಮಗಳದೆಲ್ಲ ಸೀನ್ ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ.